ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 19 ಡಿಸೆಂಬರ್ 2024 ನಿಫ್ಟಿ 50 ಏನಾಯಿತು, BSE ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 247.15 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ 23,951.70 ಇವತ್ತು ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ 1.2% ಒಂದು ಇಳಿಕೆ ಆಗಿದೆ. ಸುಮಾರು 964.16 ಪಾಯಿಂಟ್ಸ್ಗಳ ಇಳಿಕೆ ಕಂಡು 79,218 ಪಾಯಿಂಟ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50 ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಟಾಪ್ ಗಿನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡಿದರೆ ಸಿಪ್ಲಾ, ಭಾರತ್ ಪೆಟ್ರೋಲಿಯಂ, ಸನ್ ಫಾರ್ಮಾ, ಅಪೋಲೋ ಹಾಸ್ಪಿಟಲ್, SBI ಲೈಫ್ ಇನ್ಶೂರೆನ್ಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಐಚರ್ ಮೋಟರ್ಸ್, ಹಾಗೆ ಹೀರೋ ಮೋಟರ್ ಕಾರ್ಪ್, ಬಜಾಜ್ ಆಟೋ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ವಿಪ್ರೋ ಪವರ್ ಗ್ರಿಡ್, ಹಿಂದೂಸ್ತಾನ್ ಯೂನಿಲಿವರ್ ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ಆಗಿದೆ. ಹಾಗೆ IPOಗಳನ್ನು ನೋಡಿದರೆ ಐಡೆಂಟಿಕಲ್ ಬ್ರೇನ್ ಸ್ಟುಡಿಯೋಸ್ ಲಿಮಿಟೆಡ್ SME IPO ಇದು ನಿನ್ನೆ ಓಪನ್ ಆಗಿತ್ತು. ಇವತ್ತು ಸುಮಾರು 223 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಸನಾತನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇದು ಓಪನ್ ಆಗಿದೆ IPO ಇವತ್ತು. ಪ್ರೈಸ್ ರೇಂಜ್ ₹305 ₹321, ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,030, 23ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಹಾಗೆ ಇನ್ನೂ ಒಂದು ಅಂತ ಹೇಳಿದ್ರೆ ಟ್ರಾನ್ಸ್ ರೇಲ್ ಲೈಟಿಂಗ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ₹410 432, ಮಿನಿಮಮ್ ಇನ್ವೆಸ್ಟ್ಮೆಂಟ್ $13,940, 23ನೇ ತಾರೀಕು ಕ್ಲೋಸ್ ಆಗುತ್ತೆ. ಇವತ್ತು ಓಪನ್ ಆಗಿದೆ. ಹಾಗೆ ನ್ಯೂ ಮಲಯಾಳಂ ಸ್ಟೀಲ್ ಲಿಮಿಟೆಡ್ SME IPO ಇದು ಪ್ರೈಸ್ ರೇಂಜ್ ₹85 90, ಮಿನಿಮಮ್ ಇನ್ವೆಸ್ಟ್ಮೆಂಟು ₹136,000 ಇದೆ. 23ನೇ ತಾರೀಕು ಕ್ಲೋಸ್ ಆಗುತ್ತೆ. ಹಾಗೆ ಮಮತಾ ಮಷಿನರೀಸ್ ಲಿಮಿಟೆಡ್ ಪ್ರೈಸ್ ರೇಂಜ್ ₹230 243 ಇದು IPO. ಹಾಗೆ ಇದು 23ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,030. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ